ಕರುನಾಡ ಮದ್ಯಪ್ರಿಯರ ಹುಲಿಗೆ ಕಿಕ್ ಕೊಡ್ಲಾಗ್ತಾ ಇದೆ. ಕರ್ನಾಟಕದ ಹುಲಿಯನ್ನ ಬೇರೆ ರಾಜ್ಯಕ್ಕೆ ಕಳುಹಿಸ್ಕೊಟ್ಬಿಡ್ತಾರಾ ಅಥವಾ ಹೋಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಯಾವ ಹುಲಿನಪ್ಪ ಇದು ಅಂತ ಹೇಳಿ ನಿಮಗೆ ತಲೆಯಲ್ಲಿ ಓಡ್ತಾ ಇರ್ಬೋದು. ಅಬಕಾರಿ ಸನದುದಾರರ ವಾರ್ಷಿಕ ಪರವಾನಿಗೆ ಶುಲ್ಕ ಹೆಚ್ಚಳ ಆಗಿದೆ. ಅಧಿಕ ಶುಲ್ಕದ ಹೊರಗೆ ತತ್ತರಿಸಿದಂತಹ ಹುಲಿರಾಮ್ ಮಾಲೀಕ ಅರುಣ್ ಅರಸ್ ಸರ್ಕಾರಕ್ಕೆ ಟ್ವೀಟ್ ಮಾಡಿದ್ದಾರೆ. ವಾರ್ಷಿಕ ಪರವಾನಿಗೆ ಶುಲ್ಕವನ್ನ 50% ಹೆಚ್ಚಿಸಿದೆ. ಉದ್ದಿಮೆದಾರರನ್ನ ಸರ್ಕಾರವೇ ಬೇರೆ ಕಡೆ ದೂಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೋವಾ ಮಹಾರಾಷ್ಟ್ರಕ್ಕೆ ದೂಡ್ತಾ ಇದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೆ ಗೊತ್ತಾಯ್ತಲ್ಲ ಹುಲಿ ಅಂತಂದ್ರೆ ಏನು ಅಂತ. ಹುಲಿ ಅನ್ನುವಂತಹ ಬ್ರ್ಯಾಂಡ್, ಅದು ಮದ್ಯಪ್ರಿಯರ ಬ್ರ್ಯಾಂಡ್. ಅದು ನನಗೂ ಕೂಡ ಗೊತ್ತಿರಲಿಲ್ಲ. ಈ ದೃಶ್ಯದಲ್ಲಿ ನೋಡಿದ್ಮೇಲೆ ಕೂಡ ಗೊತ್ತಾಗಿದ್ದು. ಕರ್ನಾಟಕದ ಹುಲಿ ಬೇರೆ ರಾಜ್ಯಕ್ಕೆ ಹೋಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಮದ್ಯಪ್ರಿಯರಿಗೆ ಶಾಕ್ ಎದುರಾಗುತ್ತಾ ಇದರಿಂದಾಗಿ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ. ಅಬಕಾರಿ ಸನ್ನದುದಾರರ ವಾರ್ಷಿಕ ಪರವಾನಗಿ ಶುಲ್ಕ ಒಂದ್ ಕಡೆ ಹೆಚ್ಚಳ ಆಗಿದೆ. ಹೆಚ್ಚಳ ಆಗಿರೋದಕ್ಕೆ ಇದೀಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಧಿಕ ಶುಲ್ಕದ ಹೊರಗೆ ಹುಲಿರಾಮ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಲಿರಾಮ್ ಮಾಲೀಕ ಅರುಣ್ ಅರಸ್ ಸರ್ಕಾರಕ್ಕೆ ಟ್ವೀಟ್ ಮಾಡಿದ್ದಾರೆ. ವಾರ್ಷಿಕ ಪರವಾನಗಿ ಶುಲ್ಕವನ್ನ 50% ಹೆಚ್ಚಿಸಿದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯು ಅಬಕಾರಿ ಸನ್ನದುದಾರರು ಅಂದರೆ ಲೈಸೆನ್ಸ್ ಹೋಲ್ಡರ್ಗೆ ಮುಂದಿನ ವರ್ಷ ಅಂದರೆ ಜುಲೈ 1ನೇ ತಾರೀಕಿಂದ ಲೈಸೆನ್ಸ್ ಫೀಸನ್ನು 50% ಜಾಸ್ತಿ ಮಾಡಿದೆ. ಇದರಿಂದಾಗಿ ನಮ್ಮಂಥ ಸಣ್ಣ ಡಿಸ್ಟಿಲರಿಗಳಾದಂಥ ಹುಲಿ, ನಾವು ಇಲ್ಲಿ ಅಡಕನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ನಂಜನಗೂಡು ತಾಲೂಕಲ್ಲಿ ನಮ್ಮೊಂದು ಸಣ್ಣ ಫ್ಯಾಕ್ಟರಿಯಲ್ಲಿ ನಾವು ಬೆಲ್ಲದಿಂದ ಮದ್ಯ ಉತ್ಪಾದನೆ ಮಾಡ್ತಾ ಇದ್ದೀವಿ ಕಳೆದ 3 ವರ್ಷದಿಂದ. ನಮ್ಮಂಥವ್ರಿಗೆಲ್ಲ ಬಹಳ ಅನಾನುಕೂಲ ಆಗಿದೆ. ಈಗ ನಮ್ಮ ಕಳೆದ ನಮ್ದೇನು 60 ಲಕ್ಷ ರೂಪಾಯಿ ಫೀಸ್ ಇತ್ತು, ಈಗ ಅದನ್ನು 90 ಲಕ್ಷಕ್ಕೆ ತೊಗೊಂಡೋಗಿಟ್ಟಿದ್ದಾರೆ ವಾರ್ಷಿಕ. ಇದು ನಮಗೆ ಈ ಲೈಸೆನ್ಸ್ ಫೀಸು ನಮಗೆ ಮಾರಕವಾಗಿರುತ್ತೆ ನಮ್ಮ ಬಿಸ್ನೆಸ್ಗೆ. ಇಷ್ಟು ಲೈಸೆನ್ಸ್ ಫೀಸು ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ನಮ್ಮಂಥ ಸಣ್ಣ ಡಿಸ್ಟಿಲರಿಗಳಿಗೆ. ನೆರೆ ರಾಜ್ಯಗಳಾದ ಗೋವಾಲಿ 17ರಿಂದ 20 ಲಕ್ಷ ರೂಪಾಯಿ ಒಳಗಡೆ ಆಗುತ್ತೆ ವಾರ್ಷಿಕ. ಮಹಾರಾಷ್ಟ್ರಲ್ಲಿ ಲೋಕಲ್ ಅಲ್ಲೇ ಮದ್ಯ ತಯಾರಿಸಿದ್ರೆ ಎಸ್ಎನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಸುರೇಶ್, ಹುಲಿ ಬ್ರ್ಯಾಂಡ್ ಅನ್ನೋದು ಇಲ್ಲಿವರೆಗೂ ನಮಗೂ ಕೂಡ ಗೊತ್ತಿರಲಿಲ್ಲ ಅದೇನು ಅಂತ ಹೇಳಿ. ಇದು ಬೆಲ್ಲದಿಂದ ಮದ್ಯ ತಯಾರು ಮಾಡುವಂತಹ ಬ್ರ್ಯಾಂಡ್ ಹುಲಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗ ಶುಲ್ಕವನ್ನ ಹೆಚ್ಚು ಮಾಡಿರೋದಕ್ಕೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅತಿ ಹೆಚ್ಚು ಶುಲ್ಕ ಕೊಡಬೇಕು, 50% ಹೆಚ್ಚಳ ಆಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಟರ್ನ್ ಪಡೆದುಕೊಳ್ಳಬಹುದು, ಬೇರೆ ರಾಜ್ಯಕ್ಕೆ ಹೋಗ್ಬಿಡುತ್ತಾ ಈ ಬ್ರ್ಯಾಂಡ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನಿಜಕ್ಕೂ ರಮ್ಯ, ಇದು ನಮ್ಮ ಮೈಸೂರಿನದೇ ಆದಂತಹ ಮಾಲೀಕರು ಇದನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಓವರ್ ಆಲ್ ಇಂಡಿಯಾ ಅದನ್ನ ಸಪ್ಲೈ ಮಾಡ್ತಿದ್ದಾರೆ. ಅಂದ್ರೆ ಜಾಗರಿಯ ಮೂಲಕ ಮದ್ಯವನ್ನ ತಯಾರು ಮಾಡುವಂಥದ್ದು ಇದ್ರ ವಿಶೇಷ. ಜೊತೆಗೆ ಇದಕ್ಕೆ ಹುಲಿ ಅಂತ ಹೇಳಿ ಹೆಸರಿಡಲಾಗಿದೆ. ಇದು ಮೈಸೂರಿನ ನಂಜನಗೂಡು ತಾಲೂಕಿನ ಅಡಕನಹಳ್ಳಿ ಉಂಡಿಯ ಕೈಗಾರಿಕಾ ಪ್ರದೇಶದಲ್ಲಿ ಇದರ ಫ್ಯಾಕ್ಟರಿ ಕೂಡ ಇದೆ. ಹೀಗಾಗಿ ಪ್ರತಿ ವರ್ಷ ಕೂಡ ಸನ್ನದುದಾರರ ವಾರ್ಷಿಕ ಶುಲ್ಕ 50% ಏರಿಕೆ ಮಾಡಿರ್ತಕ್ಕಂಥ ಪರಿಣಾಮ ಇದೀಗ ಸಣ್ಣ ಉದ್ದಿಮೆದಾರರಿಗೆ ಇದು ಬಹಳ ದೊಡ್ಡ ಮಟ್ಟದ ಹೊಡೆತಕ್ಕೆ ಕಾರಣ ಆಗಿದೆ. ಹೀಗಾಗಿ ಸನ್ನದುದಾರರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಏರಿರ್ತಕ್ಕಂತಹ ಶುಲ್ಕವನ್ನ ಕಡಿಮೆ ಮಾಡಬೇಕು, ಹೊರ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಶೇಕಡವಾರು ಅತಿ ಹೆಚ್ಚು ಪರ್ಸೆಂಟೇಜ್ ಅನ್ನ ನಾವು ಕೊಡಬೇಕಾಗಿದೆ. ರಾಜ್ಯದ ಬೊಕ್ಕಸವನ್ನ ತುಂಬಿಸೋದಕ್ಕೆ ನಾವು ಏನು ತೆರಿಗೆಯನ್ನ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಸ್ಪಿರಿಟ್ ನ ಮಾಲೀಕರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಕಾಂಗ್ರೆಸ್ನ ನಾಯಕರು ಜೊತೆಗೆ ಏನು ರಾಹುಲ್ ಗಾಂಧಿ ಅವರಿಗೂ ಕೂಡ ಟ್ವೀಟ್ ಅನ್ನ ಮಾಡಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಹುಲಿ ಮದ್ಯದ ಬ್ರ್ಯಾಂಡ್ ಅನ್ನ ಹೊರ ರಾಜ್ಯಗಳಿಗೆ ಹೋಗುತ್ತಾ ಅನ್ನೋದು ಕೂಡ ಚರ್ಚೆಗೆ ಈ ಒಂದು ಪ್ರಕರಣ ಹುಟ್ಟಿ ಹಾಕದ. ಯಾಕಂದ್ರೆ ಹೊರ ರಾಜ್ಯಗಳ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಬ್ರ್ಯಾಂಡ್ ಏನು ಸಣ್ಣ ಉದ್ದಿಮೆದಾರರಿಗೆ ಕಡಿಮೆ ಮಟ್ಟದಲ್ಲಿ ಏನು ಸನ್ನದುದಾರರ ವಾರ್ಷಿಕ ಶುಲ್ಕವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಶೇಕಡವಾರು 50%ಕ್ಕೆ ಏರ್ತಿರುವಂತಹ ಪರಿಣಾಮ ರಾಜ್ಯ ಸರ್ಕಾರದ ನಡೆಗೆ ಈ ಮಾರಾಟಗಾರರು ಸಣ್ಣ ಸ್ಪಿರಿಟ್ ಅನ್ನ ತಯಾರು ಮಾಡ್ತಕ್ಕಂಥವರು ಇದೀಗ ಅಸಮಾಧಾನಕ್ಕೆ ಈ ಒಂದು
ಏನು ಮದ್ಯದ ಮಾರಾಟದ ಸೇವಾ ಶುಲ್ಕ ಹೆಚ್ಚಳ ಆಗಿರೋದು ಕಾರಣ ಆಗಿದೆ. ಹೀಗಾಗಿ ಮಾಲೀಕರು ಕೇಳ್ಕೊಳ್ತಾ ಇರೋದು ಒಂದೇ, ಈ ಪ್ರಕರಣ ಈ ಒಂದು ಸೇವಾ ಶುಲ್ಕವನ್ನ ಸಣ್ಣ ಸಣ್ಣ ಉದ್ದಿಮೆ ಅಂದ್ರೆ ಸಣ್ಣ ಸಣ್ಣ ಸ್ಪಿರಿಟ್ ಅನ್ನ ತಯಾರು ಮಾಡತಕ್ಕಂತಹ ಉದ್ದಿಮೆದಾರರ ಮೇಲೆ ಏರುವ ಮೂಲಕ ಅಧಿಕ ಮೊತ್ತದ ಹಣವನ್ನ ಸಂಗ್ರಹಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಸಣ್ಣ ಉದ್ದಿಮೆದಾರರಿಗೆ ಈ ಸೇವಾ ಏನು ಸನ್ನದುದಾರರ ವಾರ್ಷಿಕ ಶುಲ್ಕವನ್ನ ಕಡಿಮೆ ಮಾಡಬೇಕು. 50ರಷ್ಟೇ ಏನು ಹಾಕಿದೆ, ಸುಮಾರು ಈಗಾಗಲೇ ವರ್ಷಕ್ಕೆ 60 ಲಕ್ಷ ರೂಪಾಯಿಯನ್ನ ಕಟ್ಟುವಂತ ಜಾಗದಲ್ಲಿ 90 ಲಕ್ಷ ರೂಪಾಯಿಯನ್ನ ಕಟ್ಟುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೀಗಾಗಿ ಒಂದು ವೇಳೆ ಈ ಒಂದು ಬ್ರ್ಯಾಂಡ್ ನ ಮೇಲೆ ಮತ್ತಷ್ಟು ಅಧಿಕ ಹೊರೆ ಆದ್ರೆ ಅದು ಹೊರ ರಾಜ್ಯಗೂ ಕೂಡ ಹೋಗ್ಬೋದು. ಜೊತೆಗೆ ಈ ಜಾಗರಿ ಮದ್ಯದ ಹುಲಿ ಬ್ರ್ಯಾಂಡ್ ಏನಿದೆ ಅದು ಇನ್ನಷ್ಟು ದುಬಾರಿ ಆದ್ರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ಎಲ್ಲ ಕೂಡ ಆತಂಕದಲ್ಲಿ ಹೊರ ರಾಜ್ಯ ಅಂದ್ರೆ ಹೊರ ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಹೊರ ರಾಜ್ಯಗಳಿಗೆ ಈ ಒಂದು ಬ್ರ್ಯಾಂಡ್ ನ ಉದ್ದಿಮೆ ಶಿಫ್ಟ್ ಆಗುವಂತಹ ಆತಂಕಕ್ಕೂ ಕೂಡ ಈ ಒಂದು ವಾರ್ಷಿಕ ಸನ್ನದುದಾರರ ಶುಲ್ಕ ಹೆಚ್ಚಳ ಆಗಿರೋದು ಕಾರಣ ಆಗಿದೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.